ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಹೇಗಿತ್ತು ಸರ್? ಅಂದರೆ ಎಲ್ಲರೂ ಸಹ ಒಂದು ಚೆನ್ನಾಗಿತ್ತ ಊಟ, ಇಲ್ಲ ಅಲ್ಲಿ ಊಟ ಏನು ವ್ಯವಸ್ಥೆ ಸರಿ ಇರಲಿಲ್ವಾ ಸರ್ ಅವಾಗೆಲ್ಲ? ಸರ್ ಊಟದ ಬಗ್ಗೆ ಹೇಳಬೇಕು ಅಂತಂದರೆ ರೈಸಿಗೆ ನಾನು ಕೇಳ್ಪಟ್ಟಂಥದ್ದು ನಾನು ನೋಡಿಲ್ಲ, ಬಟ್ ರೈಸಿಗೆ ಈ ಕೆಮಿಕಲ್ಸ್ ಅಂದರೆ ಯಾವುದೋ ಪೌಡ್ರ್ ಯೂಸ್ ಮಾಡ್ತಾರೆ ಅಂತ, ಅಂದರೆ ಸೆಕ್ಸ್ಗೋಸ್ಕರ ಕಮೆಂಟ್ ಅವ್ರಿಗೆ ಹಾಕಬಾರ್ದು, ಸೆಕ್ಸ್ ಬಗ್ಗೆ ಏನು ಇರಬಾರ್ದು ಅನ್ನೋ ಒಂದು ರೀಸನ್ಗೆ ಅದನ್ನು ಹಾಕ್ತಾರೆ. ಆಮೇಲೆ ರೈಸ್ ಅಷ್ಟೇ ಬರುತ್ತೆ, ಮುದ್ದೆ ಬರುತ್ತೆ, ಸಾಂಬಾರು ಬರುತ್ತೆ, ಬಟ್ ಸಾಂಬಾರು ಟೇಸ್ಟ್ ಇರಲ್ಲ. ನಾರ್ಮಲ್ ಕಂಡೀಷನ್ ಸಾಂಬಾರು ಇರುತ್ತೆ, ಬಟ್ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹೊರಗಡೆ ಏನು ನಾವು ಸಾಂಬಾರು ಪೌಡ್ರು ಮತ್ತು ಏನೇನು ಐಟಮ್ ತರಿಸಿರ್ತೀವಲ್ಲ ಅದ್ರಲ್ಲಿ ನಾವು ಆರ್ಡ್ರ್ ಮಾಡ್ಕೋತಾರೆ. ಜೈಲು ಒಳಗಡೆ ಈ ಕರೆಂಟ್ ಸ್ಟವ್ ಅಂತ ಒಂದು ರೆಡಿ ಮಾಡ್ತಾರೆ, ಇಟ್ಟಿಗೆ ಒಳಗಡೆ ರೆಡಿ ಮಾಡಿ ಅದರಲ್ಲಿ ಸಾಂಬಾರನ್ನ ಆರ್ಡ್ರ್ ಮಾಡ್ಕೋತಾರೆ. ಸ್ವಲ್ಪ ಸಾಂಬಾರು ಪೌಡ್ರು, ಉಪ್ಪು ಗಿಪ್ಪು ಎಲ್ಲ ಹಾಕಿ ಆರ್ಡ್ರ್ ಮಾಡಿ ಊಟ ಮಾಡ್ತಾರೆ. ಕೊನೆಯದಾಗಿ ಹೇಳೋದಾದ್ರೆ ಸರ್, ಈಗ ದರ್ಶನ್ ಅವರ ಒಂದು ಈ ವಿಚಾರವನ್ನು ನೋಡಿದ ಮೇಲೆ ಏನು ಹೇಳಬೇಕು ಅಂತ ಅನಿಸ್ತೀನಿ ಸರ್? ನಾನು ಸೆಲೆಬ್ರಿಟಿಗಳ ಬಗ್ಗೆ ಆಗಿರಲಿ ಬೇರೆ ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ನಾನು ರೆಡಿ ಇಲ್ಲ ಸರ್. ಯಾಕೆ ಅಂತಂದರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದಾಗ ನಾನು ಯಾರ ಬಗ್ಗೆ ಹೇಳಿ ಏನು ಪ್ರಯೋಜನ ಸರ್? ನಾವು ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳು ಹೊರಗಡೆ ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ, ಬಟ್ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದೇ ಶ್ರಮಪಟ್ಟು ಕೆಲಸ ಮಾಡಿದರೆ ಸರ್ ಇವತ್ತು ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಸರ್. ಯಾವುದೇ ಅಹಿತರ ಘಟನೆಗಳು ನಡೀತಿರ್ಲಿಲ್ಲ. ಒಳಗಡೆ ನಿಮ್ಗೆಲ್ಲ ಸಿಗುತ್ತೆ ಅಂದರೆ ಹೊರಗಡೆ ಬಂದು ಅವನೇನು ಮಾಡ್ತಾನೆ? ಮತ್ತೆ ಅದೇ ಕೆಲಸ ಮಾಡ್ತಾನೆ, ಅದೇ ರೌಡಿಸಮ್ ಮಾಡ್ತಾನೆ, ಅದೇ ರೇಪ್ ಮಾಡ್ತಾನೆ, ಅದೇ ಕೊಲೆ ಮಾಡ್ತಾನೆ, ಅವನು ಎಲ್ಲ ದಂಧೆನೂ ಹೊರಗಡೆ ಮಾಡ್ತಾನೆ. ಅದರಿಂದ ಒಳಗಡೆ ಸರಿ ಹೋದರೆ ಸರ್ ಹೊರಗಡೆ ಪ್ರಪಂಚ ಸರಿ ಹೋಗುತ್ತೆ ಸರ್. ಜೈಲಲ್ಲಿ ಏನು ಸಿಗುತ್ತೆ ಇದನ್ನೆಲ್ಲ ಬಂದು ಒಂದು ಸ್ಟಾಪ್ ಮಾಡಿದ್ರೆ ಸರ್ ಹೊರಗಡೆ ನಮಗೆಲ್ಲ ಸರಿ ಹೋಗುತ್ತೆ. ಮೊದಲು ಒಳಗಡೆ ಸರಿ ಹೋಗಬೇಕು ಅನ್ನೋದು ನನ್ನ ಇಚ್ಛೆ ಸರ್. ಇದಿಷ್ಟು ಜೈಲಿನಲ್ಲಿ ಸುಮಾರು 1.5 ತಿಂಗಳು ಇದ್ದಂತಹ ವಿಚಾರಣಾ ಕೈದಿಯವರ ಒಬ್ಬರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಅಶೋಕ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.